ನಮಸ್ತೆ, ನನ್ನ ಹೆಸರು ಡಾಕ್ಟರ್ ವಿನಯ್ ಕುಮಾರ್. ನಾನು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯ. ನಾವು ಇವತ್ತಿನ ಸಂಚಿಕೆಯಲ್ಲಿ ಯೋಗದ ಮಹತ್ವವನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ. ಯೋಗ ಅಂದರೆ ಮನಸ್ಸು ಹಾಗೂ ದೇಹವನ್ನು ಒಂದುಗೂಡಿಸುವಂಥದ್ದು. ಯೋಗದಲ್ಲಿ ಚಿಕಿತ್ಸೆ ಕೊಡುವಾಗ ಯೋಗದ ಮೂಲಕ ಹೇಗೆ ಆರೋಗ್ಯವನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಯುವಂಥ ಪ್ರಯತ್ನ. ಯೋಗದಲ್ಲಿ ಬರೀ ಆಸನಗಳು ಮಾತ್ರ ಅಲ್ಲದೆ ಅಷ್ಟ ಅಂಗಗಳಿವೆ. ಅದೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳ್ತೇವೆ ನಾವು. ಅದರಲ್ಲಿ ಯಮ ನಿಯಮಗಳು ಅಂದ್ರೆ ನಾವು ನಿತ್ಯ ಕರ್ಮಗಳನ್ನು ಮಾಡುವಾಗ ಯಾವ ರೀತಿಯಾದಂತಹ ರಿಚುವಲ್ಸ್ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೇವೆ, ಪಾಡುಗಳು ಅಂತ ಹೇಳ್ತೀವಲ್ಲ, ಆ ರೀತಿ ಅದನ್ನ ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಆಸನಗಳ ಅಭ್ಯಾಸದಲ್ಲಿ ಫಿಸಿಕಲಿ ನಾವು ಈಗ ನಮ್ಮ ದೇಹವನ್ನ ಯಾವ ರೀತಿ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಆಸನಗಳ ಮೂಲಕ ತಿಳಿತಾ ಹೋಗ್ತೇವೆ. ಮತ್ತೆ ಬರುವಂಥದ್ದು ಪ್ರಾಣಾಯಾಮ, ಪ್ರತ್ಯಾಹಾರ ಅಥವಾ ಪ್ರಾಣಾಯಾಮದಲ್ಲಿ ಏನು ಅಂದ್ರೆ ನಾವು ಯಾವ ರೀತಿ ನಮ್ಮ ಅರ್ಜಸ್ಗಳು ಅಥವಾ ನಮ್ಗೆ ಕಣ್ಣಿಗೆ ಕಾಣುವಾಗ ಕೆಲವೊಂದು ವಸ್ತುಗಳು ಬೇಕು ಅಂತ ಅನಿಸುವಂಥದ್ದು ಅಥವಾ ಅನಾರೋಗ್ಯಕರವಾದಂತಹ ಆಹಾರವನ್ನು ತಿನ್ಬೇಕು ಅವಾಗವಾಗ ಅನಿಸುವಂಥದ್ದು, ಅದ್ರ ಬಗ್ಗೆ ನಾವು ತಿಳುವಳಿಕೆಯನ್ನ ಮೂಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಹಾಗೆ ಅದರಿಂದ ಮಾಡುವಂತಹ ಆಸನಗಳು ಮತ್ತೆ ಧ್ಯಾನ, ಪ್ರಾಣಾಯಾಮಗಳಿಂದ ನಮ್ಮ ಆರೋಗ್ಯವನ್ನ ಒಟ್ಟಾರೆಯಾಗಿ ಉತ್ತಮ ರೀತಿಯಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಯೋಗವನ್ನ ಮಾಡಬೇಕು ಅಂತ ಹೇಳ್ತೇವೆ. ಆಸನಗಳಲ್ಲಿ ವಿಧವಾದ ಆಸನಗಳಿವೆ. ನೀವು ಕೇಳಿರ್ಬೋದು, ಮುಂಚೆ ನಿಂತುಕೊಂಡು ಮಾಡುವಂತಹ ಆಸನಗಳಿರ್ಬೋದು, ಮಲ್ಕೊಂಡು ಮಾಡುವಂತಹ ಆಸನಗಳಿರ್ಬೋದು, ಕುಳಿತುಕೊಂಡು ಮಾಡುವಂತಹ ಆಸನ ಇರ್ಬೋದು, ಧ್ಯಾನ ಮತ್ತೆ ಪ್ರಾಣಾಯಾಮಗಳು, ವಿಶ್ರಾಂತಿ ಪ್ರಕ್ರಿಯೆಗಳು, ಈ ರೀತಿ ಹಲವು ವ್ಯತ್ಯಾಸಗಳಿವೆ. ಅದೇ ರೀತಿ ನೀವು ಒಂದು ಆಸನಗಳನ್ನು ಮಾಡುವಾಗ ಯಾವ ರೀತಿ ಮಾಡಬೇಕು, ಅದರ ದೇಹದ ಮೇಲೆ ಅದರ ಬೆನಿಫಿಟ್ ಹೇಗೆ ಆಗ್ತದೆ, ಯಾವ ರೋಗದಲ್ಲಿ ಅದನ್ನು ಮಾಡಬೇಕು, ಪ್ರತಿಯೊಂದು ಇದಕ್ಕೂ ಸಹ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ ಅಥವಾ ಅದರಿಂದ ಸಿಗುವಂತಹ ಉಪಯೋಗಗಳೇನಿದೆ ಅಂತ ಹೇಳುವುದನ್ನು ತಿಳ್ಕೊಳ್ಳೋದು ಕೂಡ ಮುಖ್ಯವಾಗಿರ್ತದೆ. ನಾವು ಇವಾಗ ಕೆಲವು ಟಿವಿಯಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಟಿವಿಯಲ್ಲಿ ನೋಡ್ಕೊಂಡು ಮಾಡ್ತೇವೆ. ಅದು ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಸರಿಯಾದ ರೀತಿಯಲ್ಲಿ ನಾವು ಆಸನಗಳನ್ನು ಮಾಡಿದೇವಾ ಇಲ್ವಾ, ನಮ್ಮ ಅಲೈನ್ಮೆಂಟ್, ಬಾಡಿಯದ್ದು ಆಂಗಲ್ಗಳು ಕರೆಕ್ಟ್ ಇದೆಯಾ ಇಲ್ವಾ ಅಂತ ತಿಳಿಯುವಂಥದ್ದು ಕಷ್ಟ ಆಗ್ತದೆ. ಅದಕ್ಕೆ ನಾವು ಏನು ಹೇಳ್ತೇವೆ ಅಂದ್ರೆ ನೇರವಾಗಿ ಯೋಗ ವೈದ್ಯರ ಹತ್ರ ಅಥವಾ ಯೋಗ ಥೆರಪಿಸ್ಟ್ ಅಂತ ಇರ್ತಾರೆ, ಅವರ ಹತ್ರ ನೀವು ನೇರವಾಗಿ ಹೋಗಿ ಮುಖತಃ ಭೇಟಿ ಮಾಡಿ ಅವರೊಟ್ಟಿಗೆ ಸಂಭಾಷಣೆ ಮಾಡಿ ನಿಮ್ಮ ಆರೋಗ್ಯದ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಉಪಯುಕ್ತವಾಗುವಂತಹ ಯೋಗ ಅಭ್ಯಾಸಗಳನ್ನು ಮಾಡಿದ್ರೆ ನಿಮ್ಗೆ ಸಿಗುವಂತಹ ಬೆನಿಫಿಟ್ಸ್ 100% ಇರುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನೀವು ಮಾಡುವಾಗ ಕೆಲವೊಂದು ಆಸನಗಳದ್ದು ಚೇಂಜಸ್ ಇರಬಹುದು, ಆಂಗಲ್ ಪೋಸ್ಚರ್ ಸರಿ ಇಲ್ಲ ಅಂತ ಅಂದ್ರೆ ನಿಮ್ಮ ದೇಹದಲ್ಲಿ ಕೆಲವೊಂದು ನೋವುಗಳು ಬರುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಉಪಯೋಗವಾಗುವಂತಹದ್ದು ಪ್ರತಿಯೊಂದು ರೋಗಗಳಿಗೆ ಉಪಯೋಗ ಆಗುವಂತಹ ಆಸನಗಳು ಕೂಡ ಇವೆ. ಅದೇ ರೀತಿ ನೀವು ಇವಾಗ ನೋಡ್ತಾ ಇದ್ರೆ ಸುಮಾರು ರೀತಿಯಾದಂತಹ ರಿಸರ್ಚ್ಗಳೇನು ನಡೀತಾ ಇದೆ, ಸಂಶೋಧನೆ ನಡೀತಾ ಇದೆ ಯೋಗ ಫೀಲ್ಡ್ ಅಲ್ಲಿ. ಪ್ರತಿಯೊಂದು ಡಿಸೀಸ್ ಅಂತ ಹೇಳ್ತೇವೆ, ನೀವೀಗ ಡಯಾಬಿಟೀಸ್ ಕೇಳಿರ್ಬೋದು, ಕ್ಯಾನ್ಸರ್ ಕೇಳಿರ್ಬೋದು, ಈಗ ಸದ್ಯ ಬಂದಿರುವಂತಹ ಕೊರೋನಾ ಕಾಲದಲ್ಲೂ ಕೇಳಿರ್ಬೋದು. ಕೊರೋನಾ ಕಾಲದಲ್ಲೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಹಲವು ಆಸ್ಪತ್ರೆಗಳಲ್ಲಿ ICU ಒಳಗಡೆ ಕೂಡ ಪ್ರಾಣಾಯಾಮಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ರಿಸರ್ಚ್ ಆಗಿದೆ, ಸಂಶೋಧನೆ ಆಗಿದೆ. ಆ ಸಂಶೋಧನೆಯಲ್ಲಿ ದೃಢಪಟ್ಟಿದೆ ಏನು ಅಂದ್ರೆ ಪ್ರಾಣಾಯಾಮಗಳು ಮತ್ತು ಧ್ಯಾನದಿಂದ ಇಮ್ಯುನಿಟಿಯನ್ನ ಇಂಪ್ರೂವ್ ಮಾಡಬಹುದು. ಹಾಗಾಗಿ ಪ್ರತಿಯೊಂದು ಆಸನಗಳು ಮಾಡುವಾಗ ನಮ್ಮ ದೇಹದ ಮೇಲೆ, ಉಸಿರಿನ ಮೇಲೆ ಯಾವ ರೀತಿ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು, ನಂತರ ಧ್ಯಾನ ಮಾಡುವಾಗ ಯಾವ ರೀತಿ ನಾವು ಯೋಚನೆಗಳನ್ನು ಮಾಡಬೇಕು, ಅದನ್ನು ಸರಿಯಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಂತುಕೊಂಡು ಮಾಡುವಂತಹ ಆಸನಗಳ ಬಗ್ಗೆ ತಿಳಿಯೋಣ. ನಮ್ಮ ಯೋಗ ತರಬೇತುದಾರರಾದಂತಹ ಮುಕ್ತಾ ಅವರು ಇಲ್ಲಿದ್ದಾರೆ. ಅವರೊಂದಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೇನೆ, ಅವ್ರು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನೀವು ನೋಡಬಹುದು ಯಾವ ಆಸನ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಯಾರು ಮಾಡಬೇಕು ಯಾರು ಮಾಡಬಾರ್ದು ಎಂಬುದನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ನಾವು ಮಾಡುವಂಥದ್ದು ತಾಡಾಸನ. ನಿಂತುಕೊಂಡು ಮಾಡುವ ಆಸನಗಳಲ್ಲಿ ತಾಡಾಸನ ಅಭ್ಯಾಸದಲ್ಲಿ ನಮ್ಮ ಕಾಫ್ ಮಸಲ್ಸ್ ಅಂತ ಹೇಳ್ತೇವೆ ಅಥವಾ ಮೀನಖಂಡ ಅಂತ ಹೇಳ್ತೀವಿ, ಆ ಮಾಂಸಗಳಿಗೆ ಸಿಗುವಂತಹ ವ್ಯಾಯಾಮದಿಂದ ರಕ್ತ ಸಂಚಾರ ಉತ್ತಮ ರೀತಿಯಲ್ಲಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ತುಂಬಾ ನಿಂತುಕೊಂಡು ಮಾಡುವಂತಹ ಕೆಲಸಗಳಿಂದ ವೆರಿಕೋಸ್ ವೇನ್ ಅಂತ ಹೇಳ್ತೇವೆ ಅಥವಾ ರಕ್ತನಾಳಗಳು ಉಬ್ಬುವಂಥದ್ದು, ಅದರಿಂದ ಸುಮಾರು ಸಮಸ್ಯೆಗಳು ಉಂಟಾಗುತ್ತೆ. ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರುವವರು ಕೂಡ ಆ ಸಮಸ್ಯೆಗೆ ಒಳಗಾಗ್ತಾರೆ. ಅಂಥ ಕಂಡೀಷನ್ ಅಲ್ಲಿ ಈ ಆಸನಗಳು ಮಾಡುವಂಥದ್ದು ತುಂಬಾ ಉತ್ತಮ. ನಂತರ ಕಾಲು ದಪ್ಪ ಆಗುವಂಥದ್ದು, ಸ್ವೆಲ್ಲಿಂಗ್ ಅಂತ ಏನು ಹೇಳ್ತೀವಿ, ಅಂಥ ಕಂಡೀಷನ್ ಅಲ್ಲೂ ಕೂಡ ನೀವು ಈ ಆಸನವನ್ನ ಮಾಡಬಹುದು. ಇದು ನಾವು ಯೋಗಾಸನ ಮಾಡುವಾಗ ಇದರನ್ನ ಪ್ರಿವೆಂಟಿವ್ ಮೆಷರ್ ಅಂತ ತಗೊಳ್ತೀವಿ. ನಿಮಗೆ ರೋಗ ಇಲ್ಲದೇ ಇದ್ದರೂ ಕೂಡ ಈ ಆಸನವನ್ನು ಮಾಡಬಹುದು. ಯಾವುದೇ ರೀತಿಯಾದಂತಹ ರೋಗ ಇದೆ ಅದಕ್ಕೆ ನಾನು ಈ ಪರ್ಟಿಕ್ಯುಲರ್ ಆಸನ ಮಾಡಬೇಕು ಅಂತ ಏನೂ ಇಲ್ಲ. ರೋಗ ಇಲ್ಲದೇ ಇರುವವರು ಕೂಡ ಈ ಆಸನವನ್ನು ಮಾಡಬಹುದು.
ನಾವು ಮೊದಲಿಗೆ ತಾಡಾಸನದೊಂದಿಗೆ ಶುರು ಮಾಡ್ತಾ ಇದ್ದೇವೆ. ಇದರಲ್ಲಿ ಸ್ಥಿತಿಗೆ ಬರುವಾಗ 2 ಕಾಲುಗಳು ಹತ್ರ ಇರಬೇಕು, 2 ಕೈಗಳು ಹತ್ರ ಇರಬೇಕು. ನಿಧಾನವಾಗಿ ಕಾಲನ್ನ ಒಂದು 2 ಇಂಚಿನಷ್ಟು ದೂರ ಇಟ್ಕೊಳ್ಬೇಕು. ನಿಮ್ಮ ಬಾಡಿ ಬ್ಯಾಲೆನ್ಸ್ ಅನ್ನ ಕಂಪ್ಲೀಟ್ ಆಗಿ ಪಾದಗಳ ಮೇಲೆ ಹಾಕಬೇಕು. 2 ಕೈಗಳನ್ನ ತೊಡೆಯ ಮುಂಭಾಗಕ್ಕೆ ತರಬೇಕು. ನಿಧಾನವಾಗಿ ಉಸಿರು ಒಳಗೆ ತಗೊಳ್ತಾ ಕೈಗಳನ್ನ ನೇರವಾಗಿ ಭುಜದ ಮಟ್ಟಕ್ಕೆ ತಗೊಂಡು ಹೋಗಿ ಪುನಃ ಉಸಿರನ್ನ ತಗೊಳ್ತಾ ಇಂಟರ್ಲಾಕ್ ಮಾಡಿ ಕೈಗಳನ್ನ ನಿಧಾನವಾಗಿ ಮೇಲಕ್ಕೆ ತಗೊಂಡು ಹೋಗಿ 2 ಪಾದಗಳನ್ನ ನೆಲದಿಂದ ಮೇಲಕ್ಕೆ ಎತ್ತಬೇಕು. ಮೀನಖಂಡಗಳನ್ನ ಒಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಈ ಅಭ್ಯಾಸವನ್ನ ಒಂದು 10ರಿಂದ 20 ಸೆಕೆಂಡ್ಗಳ ಕಾಲ ನೀವು ಅಭ್ಯಾಸ ಮಾಡಬಹುದು. ಈ ಸಮಯದಲ್ಲಿ ನಿಮ್ಮ ಉಸಿರಾಟ ನಿಧಾನವಾಗಿರಬೇಕು, ದೀರ್ಘವಾಗಿರಬೇಕು. ಯಾವುದೇ ರೀತಿಯಾದಂತಹ ಒತ್ತಡ ಇರಬಾರ್ದು. ನಿಮ್ಮ ಸಂಪೂರ್ಣ ಗಮನ ಕಾಲು ಮೀನಖಂಡಗಳ ಮೇಲೆ ಇರಬೇಕು. ನಿಮ್ಮ ದೃಷ್ಟಿ ಒಂದು ಕಡೆ ನೇರವಾಗಿ ಇರಬೇಕು. ಇದಕ್ಕೆ ತಾಡಾಸನ ಅಂತ ಹೇಳ್ತೇವೆ. ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನ ಕೆಳಗೆ ತರಬೇಕು. ಜೊತೆಗೆ ನಿಮ್ಮ ಹಿಮ್ಮಡಿಯನ್ನು ಕೂಡ ಕೆಳಗೆ ತರಬೇಕು. ನಂತರ ನಿಂತಿರುವ ಸ್ಥಿತಿಗೆ ಬರಬೇಕು. ಈ ತಾಡಾಸನ ಅಭ್ಯಾಸದಿಂದ ಸಿಗುವಂತಹ ಆರೋಗ್ಯ ಲಾಭಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಮೊದಲಿಗೆ ಮೀನಖಂಡ ಅಂತ ನಾವೇನು ಹೇಳ್ತೇವೆ, ಅದು ನಮ್ಮ ದೇಹದ 2ನೇ ಹೃದಯ ಅಥವಾ ಸೆಕೆಂಡ್ ಹಾರ್ಟ್ ಅಂತ ಕರಿತೇವೆ. ಯಾಕೆ ಅಂದ್ರೆ ದೇಹದ ಕೆಳಗಿನ ಭಾಗದ ರಕ್ತ ಸಂಚಾರವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಆ ಮಾಂಸಖಂಡಗಳು ಹೆಲ್ಪ್ ಮಾಡ್ತವೆ. ಏನ್ ಮಾಡ್ತವೆ ಅಂದ್ರೆ, ನೀವು ತಾಡಾಸನಕ್ಕೆ ಬರುವಾಗ ಆ ಮಾಂಸಖಂಡಗಳು ಕಾಂಟ್ರಾಕ್ಟ್ ಆಗ್ಬಿಟ್ಟು ಕೆಳಗಡೆ ಇರುವಂತಹ ರಕ್ತಗಳು ಉತ್ತಮ ರೀತಿಯಲ್ಲಿ ಸಂಚಾರ ಆಗ್ಲಿಕ್ಕೆ ಅದು ಉಪಯುಕ್ತವಾಗಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಈ ಆಸನದ ಬಹಳ ಪ್ರಯೋಜನ ಏನು ಅಂದ್ರೆ, ಯಾವ ರೋಗಗಳು ಇದ್ದಲ್ಲೂ ಕೂಡ ಈ ಆಸನವನ್ನ ಮಾಡಬಹುದು. ಯಾವುದೇ ರೀತಿಯಾದಂತಹ ಕಾಂಟ್ರಾಇಂಡಿಕೇಶನ್ಸ್ ಅಂತ ಆಸಚ್ ಹೇಳುವಂಥದ್ದಿಲ್ಲ. ನಿಮ್ಗೆ ಫ್ರಾಕ್ಚರ್ ಅಂತದ್ದೇನಾದ್ರೂ ಆಗಿದ್ದಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗಿ ಬರುತ್ತೆ. ಮೊದಲಿಗೆ ನಿಮ್ಮ ಸ್ಟ್ರೆಂಥನಿಂಗ್ ಅನ್ನ ಇಂಪ್ರೂವ್ ಮಾಡಿಬಿಟ್ಟು ನಿಧಾನವಾಗಿ ಕಾಲು ಬೆರಳುಗಳ ಮೇಲೆ ನೀವು ಬ್ಯಾಲೆನ್ಸ್ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಬ್ಯಾಲೆನ್ಸ್ ತಪ್ಪುವವರಿಗೆ, ಕೆಲವರಿಗೆ ಏನಾಗುತ್ತೆ ಅಂದ್ರೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ನರದೋಷಗಳಿರುವಂಥದ್ದು, ಅಂತ ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಸಪೋರ್ಟ್ ತಗೊಂಡು, ಅಂದ್ರೆ ನಿಮ್ಮ ವಾಲ್ ಸಪೋರ್ಟ್ ಅಂತ ಹೇಳ್ತೇವೆ ಅಥವಾ ಬ್ಯಾಕ್ ಸಪೋರ್ಟ್ ತಗೊಂಡು ಈ ಆಸನವನ್ನ ಅಭ್ಯಾಸ ಮಾಡಲೂಬಹುದು. ಪ್ರೆಗ್ನೆನ್ಸಿ ಇರುವವರು ಕೂಡ ಈ ಅಭ್ಯಾಸವನ್ನ ಮಾಡಬಹುದು. ಅವರಿಗೆ ರಕ್ತ ಸಂಚಾರ, ಮುಖ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ಕಾಲು ಊತ ಇಂಥದ್ದೆಲ್ಲ ಕಂಡು ಬರ್ತಾ ಇರುತ್ತೆ. ಯಾವ ಟ್ರೈಮೆಸ್ಟರ್ ಕೂಡ ಇರುವವರು ಕೂಡ ಈ ಅಭ್ಯಾಸವನ್ನ ಮಾಡಬಹುದು.